VIP-ಯನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಅವ್ರು ಯಾರಂತ ನೀವೇ ನೋಡ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಕಮಿಂಗ್. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್ ನೀವು ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಕುರಿಗಳದಾವ್ರಿ ಹಾಂ, ನಮ್ಮ 12 ಕುರಿ ಇದಾವ್ರಿ. ಹೌದಾ? 12 ಕುರಿ ಅಂದರೆ ಇದು ಎಲ್ಲ ನಿಮ್ಮ ಸ್ವಂತಿಕ್ಕಿರೋದ? ಸ್ವಂತ ಕರೋದ್ರಿ, ಎಲ್ಲ ಸ್ವಂತ ಕರೋದ್ರಿ. ಹಾಂ, ಅಂದರೆ ಇದಕ್ಕೆಲ್ಲ ನೀವೇನು ವರ್ಕರ್ಸ್ ಕೆಲಸ ಮಾಡ್ತಿರೋ ನೇಮಕ ಆಯ್ತಿರೋ? ವರ್ಕರ್ಸ್ ಇದ್ದಾರಾ? ಎಷ್ಟು ಜನ ಇದ್ದಾರೆ ಸರ್? ಒಂದು 20 ಜನ ಇದೆ. 20 ಜನ ಇದ್ದಾರಾ? ಹೌದಾ? 20 ಜನಕ್ಕಂದರೆ ಅವರಿಗೆ ಮಂತ್ಲಿ ಪೇಮೆಂಟ್ ಎಷ್ಟು ಸರ್? 15,000 ಕೊಡ್ತೀವಿ. 15,000ನಾ? ಓ, 15,000 ಅಂತಂದರೆ ಇವಾಗ ನಿಮ್ಗೆ ಎಷ್ಟು ಕುರಿ ಇರೋದು? 12 ಕುರಿ. 12 ಕುರಿ ಅಂದರೆ ಒಂದು ಕುರಿಗೆ ಎಷ್ಟು ಬೆಲೆ ಬೀಳುತ್ತೆ ಸರ್ ಅದು? 12ರಿಂದ 15,000 ರೂಪಾಯಿ. 15,000 ಅಂದರೆ 12 ಕುರಿ ಅಂದರೆ 1.5 ಕೋಟಿ. 1.5 ಕೋಟಿ. 1.5 ಕೋಟಿ ಒಡೆಯ ನೀವು. ಅಂದರೆ ನೀವು ಎಜುಕೇಷನ್ ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ದು ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಇದರ ಕುರಿ ಕಾಯಕ್ಕೆ ನಿಮಗೆ ಅಸಹ್ಯ ಅನ್ಸುತ್ತೆ? ಏನು ಅಸಹ್ಯ ಅಲ್ಲ, ಹಾಂ, ಏನಿಲ್ಲ. ಬೇಜಾರು ಅಂತೇನಿಲ್ಲ. ಹಾಂ, ಬೇಜಾರು ಅಂತೇನಿಲ್ಲ. ಅಂದರೆ ಒಂಥರ ರಾಯಲ್ ಆಗಿರ್ತೀರಿ. ಹಾಂ, ಅಂದರೆ ಇದೆಲ್ಲ ಕುರಿ ನಿಮ್ಮ ಸ್ವಂತ? ಎಲ್ಲ ನಮ್ಮ ಸ್ವಂತ. ಇದೊಂದು ಬ್ಯಾಚ್ ನಮ್ಮದು. ಇದು ಬ್ಯಾಚ್ ನಮ್ಮದು. ಅಲ್ಲಿ ಬ್ಯಾಚ್ ಇದಾವ್ರಿ. ಇವರೆಲ್ಲ ವರ್ಕರ್ಸ್ ಇವರೆಲ್ಲ. ಇವರೆಲ್ಲ ವರ್ಕರ್ಸ್. ಅಂದರೆ ಸರ್ ನೀವು ಮಜಾನು ಮಾಡ್ತೀರಾ, ಆಯ್ತು ಎಂಜಾಯ್ಮೆಂಟ್ ಮಾಡ್ತೀರಾ, ಆಯ್ತು ವರ್ಕ್ ಮಾಡ್ತೀರಾ? ಇದು ಐಫೋನ್ ಇದೆಲ್ಲ ನಮ್ಮವ್ರು. ಓ ಸರ್, ಓ ಮೈ ಗಾಡ್, ಐಫೋನ ಸರ್? ಓ ಫ್ರೆಂಡ್, ಇಲ್ಲಿ ನೋಡಿ ಸರ್, ಕುರಿಕಾಯಿ ಒಬ್ಬ ಸರ್ ಫೋನ್ ಕಾಲ್ ಮಾಡಿ ಸರ್. ಒಂದು ನಿಮಿಷ ಸರ್, ಕಾಲ್ ಮಾಡಿ ಆಮೇಲೆ ಮಾಡ್ತೀನಿ, ಬಿಜಿ ಇದ್ದೀನಿ. ಸರ್, ಇದು ನೀವು ಎಜುಕೇಷನ್ ಏನು ಮಾಡ್ಕೊಂಡಿದ್ದೀರಾ ಅಂತಂದರೆ? ಸಿವಿಲ್ ಇಂಜಿನಿಯರಿಂಗ್. ಮಾಡ್ಕೊಂಡಿದ್ದೀರಿ. ಸಿವಿಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಈ ಥರ ಕುರಿಕಾಯಿ ಇದು ಎಲ್ಲ ನಿಮ್ಗೆ ಏನೋ ಒಂಥರ ಮುಜುಗರ ಅನ್ಸಲ್ಲ? ಏನು ಮುಜುಗರ ಏನಲ್ಲ, ಅದೊಂದು ಬಿಸ್ನೆಸ್. ಅಂದರೆ ನಿಮ್ಗೆ ಇಯರ್ಲಿ ಅಥವಾ ಮಂತ್ಲಿ ಪೇಮೆಂಟ್ ಎಷ್ಟು ದುಡ್ಡಂಗಾಗುತ್ತೆ ಸರ್? ಮಂತ್ಲಿ ಅದು 1 ಲಕ್ಷ 2 ಲಕ್ಷ. ಓ, 1 ಲಕ್ಷ? 1 ಲಕ್ಷ ಅಲ್ಲ, 3 ಲಕ್ಷ 4 ಲಕ್ಷ ತನಕ ಬೀಳುತ್ತೆ. ಓ ಮೈ ಗಾಡ್, ನೋಡಿ ಫ್ರೆಂಡ್, ಇದು ಸಿವಿಲ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಕುರಿ ಕಾಯಕ್ಕೆ ಬಂದಿದ್ದಾರೆ. ಮಂತ್ಲಿ 3 ಲಕ್ಷದಿಂದ 4 ಲಕ್ಷ ಸಂಪಾದನೆ ಮಾಡ್ತಾರೆ. ಇದು ಒಂಥರ ಹೆಮ್ಮೆ ಪಡುವಂಥ ವಿಷಯ. ಸರ್, ಇದು ನಿಮ್ಮ ದೂರ ಅವರು? ನಮ್ಮದೂರು ಇಟ್ನಾಳ್ ಅಂತ. ಇಟ್ನಾಳದಲ್ಲಿ ಸರ್ ನಿಮ್ಮ ಹೆಸರು? ಮಲ್ಲು ಅರ್ಬಾವಿ ಅಂತ. ಮಲ್ಲು ಅರ್ಬಾವಿ ಅಂತ. ನೋಡಿ ಫ್ರೆಂಡ್, ಮಲ್ಲು ಅರ್ಬಾವಿ ಅಂತ ಒಳ್ಳೆ ಯುವಕರಿಗೆ ಒಂದು ಸ್ಫೂರ್ತಿ ಇವರು. ಅಂದರೆ 1200 ಕುರಿ ಮಾಡಿಬಿಟ್ಟು 1200 ಕುರಿ ಇಟ್ಕೊಂಡು ಅದರಲ್ಲಿ 10-15 ಜನ ವರ್ಕರ್ಸ್ ಇಟ್ಕೊಂಡು ಅವರಿಗೆ ಮಂತ್ಲಿ ಆಗಿ 15 20,000 ರೂಪಾಯಿ ಪೇಮೆಂಟ್ ಕೊಟ್ಕೊಂಡು, ಅಂದರೆ ಈಗ ನಿಮ್ಮ ಒಂದು ಕೈಯಲ್ಲಿ 20 ಜನ ಇದ್ದಾರೆ. ಅಂದರೆ ಅವ್ರಿಗೂ ಒಂದು ಅವರೊಂದು ಮನೆ ಆಗಿರ್ಬೋದು ಅಥವಾ ಒಂದು ಬ್ಯಾಕ್ಗ್ರೌಂಡ್ ಅವರಿಗೆಲ್ಲ ಟೆಂಟ್ ಹಾಕಿ ಕೊಡ್ತೀವಿ. ಎಲ್ಲರಿಗೂ ಅಂದರೆ ಸರ್, ಈಗ ನಾವು ಏನಾದ್ರು ಬಂದರೆ ನಮ್ಗೇನೋ ಬಾಡೂಟ ಸಿಗುತ್ತಾ? ಅಂದರೆ ಟಗರು ಎಲ್ಲ ಹೊಡ್ತೀರಾ?